ಈ ಸೇತುವೆ ಸಾಹೇಬರು ಗ್ರಾಮೀಣ ಬಂದು ಅದನ್ನು ಸ್ಯಾಂಕ್ಷನ್ ಮಾಡಿದ್ರು. ಆನಂತರ ಅದನ್ನು ಆನಂತರ ಬಂದಂಥ ಬಿಜೆಪಿಯ ಸರ್ಕಾರ ಬಂತು. ಆ 5 ವರ್ಷದಲ್ಲಿ ಬಿಜೆಪಿಯ ಸರ್ಕಾರದವರು ಯಾರೂ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಂಡಿದ್ದೇನೆ. ಕೇವಲ 38 ಕೋಟಿ ಮಾತ್ರ ಬಿಡುಗಡೆ ಮಾಡಿ 5 ವರ್ಷದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹಿಂದಿನ ಶಾಸಕರು ಅದರ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಡೆ ಚಿಂತನೆ ಮಾಡಿರಲಿಲ್ಲ. ನಾನು ಬಂದ ಮೇಲೆ ಬೆಳಗಾವಿಯ ಅಧಿವೇಶನದಲ್ಲಿ ಮಾನ್ಯ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ತಗೊಂಡು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನೆಲ್ಲ ಕರೆಸಿ ಮಾತಾಡಿದ ಮೇಲೆ ಆನಂತರ ಅದಕ್ಕೆ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಿದ್ದೀವಿ. ಆನಂತರ ಈ ಸೇತುವೆಗೆ ಚುರುಕನ್ನು ಚಾಲನೆ ಕೊಟ್ಟಿದ್ದೀವಿ. ಆನಂತರ ಇದು ಶುರುವಾಗಿರೋದು ಇನ್ನು 16 ಮೀಟರ್ ಮಾತ್ರ ಬಾಕಿ ಇದೆ. 16 ಮೀಟರ್ ಬಾಕಿ ಇದೆ. 4 ಪಿಲ್ಲರ್ ಆಗಿದೆ, ಅದನ್ನು ಮೇಲೆ ಬಂದಿದೆ. ಈಗ ಮಳೆಗಾಲದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಪಿಲ್ಲರ್ ಅನ್ನ ಮೇಲೆ ಎತ್ತಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ಇವತ್ತು ಸದಣ್ಣವರು ಇಲ್ಲಿ ಮಂತ್ರಿಗಳನ್ನ ಬರಲಿಕ್ಕೆ ಕಾರಣ ಈ ಸೇತುವೆ ಇವತ್ತು ಏನು ಬಹಳ ಜನರು ಏನು ಸುಬ್ರಿ ಸೇತುವೆ ಮುಳುಗಡೆ ಪ್ರದೇಶದ ಏನಿದೆ ಅದೇ ಮುಳುಗಡೆ ಪ್ರದೇಶದ ಜನರು ಅಲ್ಲೂ ಇದ್ದಾರೆ. ಇದು ಬಹಳ ನಮ್ಮ ಕೊಲ್ಲೂರಿ ಬಹಳ ಹತ್ರ ಒಂದು ಸಂಪರ್ಕ ಸಿಗುವಂತದ್ದು. ಇದು ಬಹಳ ಪ್ರಮುಖವಾಗಿ ಆಗ್ಬೇಕಾಗಿತ್ತು. ಇದನ್ನ ಸುಬ್ರಿ ಸೇತುವೆ ಬೇಗ ಆಗಬೇಕು ಅನ್ನೋ ಉದ್ದೇಶದಿಂದ 5 ವರ್ಷದಲ್ಲಿ ಈ ಸೇತುವೆಯನ್ನ ರಾಘವೇಂದ್ರ ಮತ್ತು ಹಾಲಪ್ಪನವರು ನಿಲ್ಲಿಸಿದ್ದಾರೆ. ಇದಕ್ಕೆ ಚಾಲನೆ ಕೊಟ್ಟಿಲ್ಲ, ಸರಿಯಾಗಿ ಕೆಲಸ ಮಾಡಲಿಲ್ಲ. ಅವ್ರ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗಬಾರ್ದು, ಸುಬ್ರಿ ಸೇತುವೆ ಬೇಗ ಆಗಬೇಕು ಅನ್ನೋದು ಅವ್ರ ಉದ್ದೇಶ ಇದ್ರಿಂದ ಇದನ್ನ ಹಿನ್ನಡೆ ಹಾಕಿದ್ರು. ಇದ್ರ ಬಗ್ಗೆ ಒಂದು ಸರಿನೂ ಅವ್ರು ಸರಿಯಾಗಿ ಇದು ಮಾಡಲಿಲ್ಲ, ಗಮನ ಹರಿಸಲಿಲ್ಲ. ನಾನು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಆ ಭಾಗದ ಜನರಿಗೋಸ್ಕರ ಇವತ್ತು ತೊಂದರೆ ಆಗಬಾರ್ದಂತ ರೀತಿಯಲ್ಲಿ ಪ್ರಗತಿಯ ಭಾರತದಲ್ಲಿ ಬಂದಿದ್ದೀವಿ. ಇವತ್ತು ಅದು ವೀಕ್ಷಣೆಗಾಗಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ. ಬಹುಶಃ ಇದು ಬೇಗ ಆಗಬೇಕು. ನಾವು ಇವತ್ತು ಅವ್ರಿಗೆ ಗಡುವು ಕೊಟ್ಟಿದ್ದಾರೆ. ನಮಗೆ ಮೇ ಒಳಗೆ ನಮಗೆ ಮುಗಿಸ್ಕೊಡ್ತಿರ್ತಾರೆ, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಯಲ್ಲಿ ಬಹುಶಃ ಉದ್ಘಾಟನೆ ಮಾಡಲಿಕ್ಕೆ ರಾಜ್ಯದ ನಮ್ಮ ಯಾರು ಕರಿಬೇಕು ಅನ್ನೋದು ಆಮೇಲೆ ತೀರ್ಮಾನ ಮಾಡ್ತೀವಿ.